ಒಂದು ಸಲ ಕಾರ್ತವೀರ್ಯಾರ್ಜುನ ಅಂತ ಒಬ್ಬ ರಾಜ ಇದ್ದ. ಅವನು ನರ್ಮದಾ ನದಿಯಲ್ಲಿ ಸ್ನಾನಕ್ಕೆ ಹೋಗಿದ್ದ. ಕಾರ್ತವೀರ್ಯಾರ್ಜುನನಿಗೆ 1000 ಕೈ, ಅದು ಎಲ್ರಿಗೂ ಗೊತ್ತಿರೋದು. ಕಾರ್ತವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್, 1000 ಕೈ. ನರ್ಮದಾ ನದಿ ದೊಡ್ಡ ಪಾತ್ರ, ನದಿ ಮಧ್ಯಕ್ಕೆ ಹೋದ ಸ್ನಾನಕ್ಕೆ ಅಂತ. ಅಲ್ಲಿ ಅವನು ಬಯಸಿದ, ನನಗೆ 1000 ಕೈ ಬೇಕು ಅಂತ ಬಯಸಿದ. ಕಾರ್ತವೀರ್ಯಾರ್ಜುನನಿಗೆ ಯಾವಾಗಲೂ ಇರ್ತಿದ್ದಿಲ್ಲ 1000 ಕೈ. ಬೇಕು ಅಂತ ಬಯಸಿದಾಗ 1000 ಕೈ ಬರ್ತಿತ್ತು, ಇಲ್ದಿದ್ರೆ 2. ಯುದ್ಧತಃಕಿಲ ಭಾರತ ಅಂತಾರೆ. ಯುದ್ಧ ಮಾಡುವಾಗ ಅವನು ಬಯಸಿದರೆ 1000 ಕೈ ಬರ್ತಿತ್ತು. ಅವನಿಗೆ ನರ್ಮದಾ ನದಿ ಸ್ನಾನಕ್ಕೆ ಹೋದಾಗ ಮಧ್ಯಪಾತ್ರಕ್ಕೆ ಹೋದ. ಒಂದು ಸಲ ಅವನಿಗೆ ಕಾರ್ತವೀರ್ಯಾರ್ಜುನನಿಗೆ ಬಯಕೆ ಬಂತು, ಈಗ 1000 ಕೈಯನ್ನು ಪಡೆಯೋಣ ಅಂತ ಬಯಕೆ ಆಯಿತು. ಈ ಕಡೆ 500 ಕೈ, ಈ ಕಡೆ 500 ಕೈ, ಮಧ್ಯದಲ್ಲಿ ನಿಂತು ಬಿಟ್ಟಿದ್ದಾನೆ. ಅಣೆಕಟ್ಟು ಕಟ್ಟಿದ ಹಾಗೆ ಆಯಿತು ನರ್ಮದಾ ನದಿಗೆ. ನೀರೇ ಮುಂದೆ ಹೋಗ್ತಾ ಇಲ್ಲ, ಎಲ್ಲ ಬ್ಯಾಕ್ ವಾಟ್ರ್ ಹೊರಗೆ ಬಂದುಬಿಡ್ತು, ದಡಕ್ಕೆ ಬಂದೋಯ್ತು. ಅಲ್ಲಿ ರಾವಣ ಒಂದು ಶಿಬಿರ ಮಾಡಿಕೊಂಡು ಕೂತಿದ್ದ. ಅಲ್ಲಿ ಒಂದು ಟೆಂಟ್ ಹಾಕ್ಕೊಂಡು ಏನೋ ಮಾಡ್ತಾ ಇದ್ದ. ಆ ನೀರು ಕಾರ್ತವೀರ್ಯಾರ್ಜುನನಿಗೆ 1000 ಕೈ ಬಂದದ್ರಿಂದ ಪ್ರವಾಹ ನಿಂತು ದಡಕ್ಕೆ ಬಂದು ಆ ರಾವಣನ ಶಿಬಿರ ಕೊಚ್ಚಿ ಹೋಯಿತು. ಅವನು ಹಿಂದುಗಡೆ ಬಂದ, ಹುಡುಕೊಂಡು ಬಂದ, ಯಾರು ಅಡ್ಡ ಹಾಕಿದ್ದಾರೆ ನೋಡೋಣ ಅಂತ. ಇಲ್ಲಿ ಕಾರ್ತವೀರ್ಯಾರ್ಜುನ 1000 ಕೈಯಿಂದ ನಿಂತುಬಿಟ್ಟಿದ್ದ. ಅದಕ್ಕೆ ಪ್ರವಾಹ ನಿಂತಿತ್ತು. ಸಿಟ್ಟು ಬಂತು ರಾವಣನಿಗೆ, ನೀನಿಲ್ಲಿ 1000 ಕೈ ಪಡೆದು ನಿಂತಿದ್ದಿ, ನನ್ನ ಶಿಬಿರ ಕೊಚ್ಚಿ ಹೋಯಿತು, ಬಾ ಯುದ್ಧಕ್ಕೆ ಅಂತ ಕರೆದ. ಕಾರ್ತವೀರ್ಯಾರ್ಜುನ ಸಾಧಾರಣ ವ್ಯಕ್ತಿ ಅಲ್ಲ ಅವನು. ಕಾರ್ತವೀರ್ಯಾರ್ಜುನ ರಾವಣ ಯುದ್ಧಕ್ಕೆ ಕರೆದಾಗ ಅವನ ಜೊತೆಗೆ ಯುದ್ಧ ಮಾಡಿ ರಾವಣನನ್ನು ಸೋಲಿಸಿ ಅನಾಮತ್ತಾಗಿ ಒಂದು ಕೂಸನ್ನು ಎತ್ತುಕೊಂಡು ಬಂದು ಕಾರ್ತವೀರ್ಯಾರ್ಜುನ ತನ್ನ ಅರಮನೆಯಲ್ಲಿ ಕಂಬಕ್ಕೆ ಕಟ್ಟಿ ಹಾಕಿದ್ನಂತೆ. ರಾವಣನ ಹಗ್ಗ ತಗೊಂಡು ಕಂಬಕ್ಕೆ ಕಟ್ಟಿ ಹಾಕಿಬಿಟ್ಟ. ಈ ಕಡೆ ರಾವಣನ ಅಜ್ಜ ಪುಲಸ್ತ್ಯ ಋಷಿಗಳು, ರಾವಣನ ತಂದೆ ವಿಶ್ರವನ ತಂದೆ ಪುಲಸ್ತ್ಯ. ಮೊಮ್ಮಗ ಯಾಕೋ ಬರಲಿಲ್ಲ ಅಂತ ಅವರಿಗೆ ಚಿಂತೆ. ಕೊನೆಗೆ ಹುಡುಕಿ ಗೊತ್ತಾಯಿತು ಕಾರ್ತವೀರ್ಯಾರ್ಜುನ ಕಂಬಕ್ಕೆ ಕಟ್ಟಿ ಹಾಕಿದ್ದಾನೆ ಅಂತ. ಆ ಪುಲಸ್ತ್ಯರು ಬಂದು ಕಾರ್ತವೀರ್ಯಾರ್ಜುನನ ಹತ್ರ ಕೇಳಿ ಬೇಡ್ಕೊಂಡು, ಬಿಟ್ಬಿಡಪ್ಪ ನಮ್ಮ ಮೊಮ್ಮಗನ್ನ, ಇನ್ನೊಂದು ಸಲ ನಿನ್ನ ತಂಟೆಗೆ ಬರದೇ ಇದ್ದಾಗ ನೋಡ್ಕೋತೀನಿ ಅಂತ ಹೇಳಿ ಬಿಡಿಸ್ಕೊಂಡು ಹೋದವರು ಅವರು. ಇಂಥ ದೊಡ್ಡ ಪರಾಜಯನೂ ಆಯಿತು ರಾವಣನಿಗೆ, ಸೋತೂ ಹೋದ. ಆಮೇಲೆ ವಾಲಿ ಅಂತ ಒಬ್ಬ ಇದ್ದ ಅವನ ಕಾಲದಲ್ಲಿ. ವಾಲಿ ಮಹಾಪ್ರಚಂಡ. ಅವನ ಹತ್ರ ಯುದ್ಧ ಮಾಡಿ ಕೀರ್ತಿ ಗಳಿಸಬೇಕು ಅಂತ ರಾವಣನಿಗೆ ಆಸೆ. ವಾಲಿಯ ಗುಹೆ ಇತ್ತು, ಗುಹೆಗೆ ಹೋದ. ವಾಲಿಯನ್ನು ಯುದ್ಧಕ್ಕೆ ಕರೆಯೋಣ ಅಂತ ಕೇಳಿದ. ವಾಲಿಯಲ್ಲಿ ಅಂತ ಕೇಳಿದ. ಅವನು ವಾಲಿ ದಿನ 4 ಸಮುದ್ರ ತೀರದಲ್ಲಿ ತಪಸ್ಸು ಮಾಡಿ ಬರ್ತಿದ್ದಂತೆ. 4 ಸಮುದ್ರಕ್ಕೆ ಹೋಗಿ ಸ್ನಾನ ಮಾಡಿ ಅರ್ಘ್ಯ ಕೊಟ್ಟು ಬರ್ತಿದ್ದಂತೆ. ಇನ್ನು ತಮಾಷೆನೇ, ಒಂದು ದಿವಸಕ್ಕೆ 4 ಸಮುದ್ರದಲ್ಲಿ ಅರ್ಘ್ಯ ಕೊಟ್ಟು ಬರೋನು. ಇವನು ಹೋದಾಗ ಮನೆಯವರು ಹೇಳಿದರು, ಈಗ ಅಂದಾಜು ದಕ್ಷಿಣ ಸಮುದ್ರ ತೀರದಲ್ಲಿ ಇರಬಹುದು ಅಂತ ಅಂದಾಜು ಮಾಡಿ ಹೇಳಿದರು. ಸರಿ, ದಕ್ಷಿಣ ಸಮುದ್ರಕ್ಕೆ ಬಂದ. ಅಲ್ಲಿದ್ದ ವಾಲಿ ಅರ್ಘ್ಯ ಕೊಡ್ತಾ ಇದ್ದ. ಆ ವಾಲಿಯನ್ನು ಯುದ್ಧಕ್ಕೆ ಕರೆದ. ವಾಲಿ ಏನು ಸಾಧಾರಣ ಅಲ್ಲ, ಅವನೂ ಕೂಡ ಯುದ್ಧ ಮಾಡಿ ರಾವಣನ್ನು ಸೋಲಿಸಿ ಅವನನ್ನು ಕೊಂಕಳಲ್ಲಿ ಇಟ್ಟುಕೊಂಡು ಬಂದು, ಅಷ್ಟೊತ್ತಿಗೆ ವಾಲಿಗೆ ಮಗ ಹುಟ್ಟಿದ್ದ. ಆ ಮಗ ಬಹಳ ಹಠ, ವಾಲಿ ಮಗ ಬಹಳ ಹಠದವನು. ಬಲು ಅಳ್ತಾ ಇದ್ದಂತೆ. ಅವನನ್ನು ತೊಟ್ಲಲ್ಲಿ ಮಲಗಿಸಿದ್ರು ಅಳೋದು. ಆವಾಗ ವಾಲಿ ರಾವಣನ್ನು ಕರ್ಕೊಂಡು ಬಂದು ಆ ತೊಟ್ಲ ಮೇಲೆ ಅವನನ್ನು ತೂಗು ಹಾಕಿದ್ನಂತೆ ಜಂತಿಗೆ, ರಾವಣನ್ನ. ಆವತ್ತಿನಿಂದ ಇವನು ವಾಲಿಯ ಮಗ ಅಳ್ಳೇ ಇಲ್ಲಂತ ನೋಡಿ. ಯಾಕೆಂದರೆ ಮೈಂಡ್ ಡೈವರ್ಟ್ ಆಗೋಯ್ತು. ಇದ್ಯಾವುದು ಹುಳ, 10 ತಲೆ ಹುಳ. ನಾನು ಬೇಕಾದಷ್ಟು ಹುಳ ನೋಡಿದ್ದೀನಿ, ನಮ್ಮಪ್ಪ ಯಾವುದೋ 10 ತಲೆ ಹುಳ ತಂದಿದ್ದಾನಲ್ಲ ಅಂತ ಕುತೂಹಲದಿಂದ ಅದನ್ನು ನೋಡ್ತಾ ಮರ್ತೋಯ್ತಂತೆ. ಹಸಿವೆಯಾಗಿದ್ದರೆ ಅಳ್ತಿರ್ತಾವೆ ಮಕ್ಕಳು, ಮೈಂಡ್ ಡೈವರ್ಟ್ ಮಾಡಿಬಿಟ್ರೆ ಮರ್ತು ಬಿಡ್ತಾವೆ. ಹಾಗೆ ವಾಲಿಯ ಮಗ ಅಷ್ಟು ಅವನು ಆಮೇಲೆ ಕೇಳ್ತಾನೆ, ಮುಂದೆ ಸಂಧಾನಕ್ಕೆ ಹೋಗುವಾಗ ಅಲ್ಲಿ ಕೇಳ್ತಾನೆ, ನಾನು ನೋಡಿದ್ದೇನೋ, ಯಾರು ಗೊತ್ತಾ ನಾನು ಅಂದಾಗ, ನಾನು ತೊಟ್ಲಲ್ಲಿದ್ದಾಗೆ ನಿನ್ನ ನೋಡಿದ್ದೀನಿ ಕಣೋ ಅಂತಾನು ವಾಲಿ ಮಗ.
ತೊಟ್ಲಲ್ಲಿದ್ದಾಗೆ ನೀನು ನೋಡಿದ್ದೀನಿ. ನಮ್ಮಪ್ಪ ನಿನ್ನ ತಂದು ನನ್ನ ತೊಟ್ಲ ಮೇಲೆ ಕಟ್ಟಿದ್ನಲ್ಲ, ಬೆಲೂನ್ ಗಿಲೂನ್ ಕಟ್ತಾರಲ್ಲ, ಹಾಗೆ ಕಟ್ಟಿದ್ದ. ಆವಾಗಲೇ ನಾನು ಅಂದ್ಕೊಂಡಿದ್ದೆ ಇದ್ಯಾವುದು 10 ತಲೆ ಹುಳ ಅಂತ ಅಂದ್ಕೊಂಡಿದ್ದೆ, ಈಗ ನೋಡಿದೆ ಅಂತ ಅಂದಂತ. ಅಂಥ ಸೋಲು ರಾವಣನಿಗೆ ವಾಲಿಯಿಂದ ಆಯಿತು. ಆಮೇಲೆ ವಾಲಿ ಜೊತೆಗೆ ಸ್ನೇಹ ಮಾಡಿದ್ನಂತೆ. ಇವತ್ತಿನಿಂದ ನಾನು ನೀನು ಸ್ನೇಹಿತರಾಗಿದ್ದು ಬಿಡೋಣ, ಜಗಳ ಬೇಡ ಅಂತ ಅವನ ಹತ್ತಿರ ಸ್ನೇಹ ಮಾಡಿಕೊಂಡು ಬದುಕಲಿಕ್ಕೆ ಶುರು ಮಾಡಿದ. ಸುತಲ ಲೋಕಕ್ಕೆ ಹೋದ ರಾವಣ. ದಿಗ್ವಿಜಯದಲ್ಲಿ ಸುತಲ ಲೋಕ ಅಂತ ಭೂಮಿ ಕೆಳಗಡೆ ಇದೆ, ಅಲ್ಲಿ ಬಲಿಚಕ್ರವರ್ತಿ ಆಳ್ತಾ ಇದ್ದಾನೆ. ಆ ಬಲಿಚಕ್ರವರ್ತಿಗೆ ಸುತಲ ಲೋಕ ಕೊಟ್ಟವರೇ ತ್ರಿವಿಕ್ರಮ ದೇವರು. ಬಲಿ ದಾನ ಮಾಡಿದ್ನಲ್ಲ, ಸರ್ವಸ್ವ ದಾನ ಮಾಡಿದ. ಅದಕ್ಕೆ ಪರಮಾತ್ಮ ಭೂಮಿ ಕೆಳಗಡೆ ಸುತಲ ಲೋಕ ನಿನಗೆ ಕೊಡ್ತೇನೆ, ನೀನು ಸುತಲ ಲೋಕದಲ್ಲಿ ವಾಸ ಮಾಡು, ಬೇಕಾದಷ್ಟು ಸ್ವರ್ಗದ ಸಂಪತ್ತು ಸೃಷ್ಟಿ ಮಾಡ್ತೇನೆ, ಯಾರೂ ಕೊಳ್ಳೆ ಹೊಡೆಯದ ಹಾಗೆ ನಿನ್ನ ಮನೆಗೆ ನಾನು ದ್ವಾರಪಾಲಕನಾಗಿರ್ತೇನೆ ಎಂದಿದ್ದ ಪರಮಾತ್ಮ. ಹೀಗಾಗಿ ಬಲಿಚಕ್ರವರ್ತಿ ಸುತಲ ಲೋಕದಲ್ಲಿದ್ದಾನೆ, ಅವನ ಮನೆಗೆ ಪರಮಾತ್ಮ ತ್ರಿವಿಕ್ರಮ ರೂಪದಿಂದ ದ್ವಾರಪಾಲಕ. ಅಲ್ಲಿ ಹೋಗಿದ್ದಾನೆ ರಾವಣ, ಸುತಲ ಲೋಕದ ಸಂಪತ್ತು ಕೊಳ್ಳೆ ಹೊಡೆಯೋಣ ಅಂತ. ಆದರೆ ದ್ವಾರಪಾಲಕರಾಗಿ ತ್ರಿವಿಕ್ರಮ ದೇವರಿದ್ದಾರಲ್ಲಿ. ರಾವಣ ಹೋದ ಕೂಡಲೇ ಕಾಲಿನಿಂದ ಹೆಬ್ಬೆರಳಿನಿಂದ ಜಾಡಿಸಿ ಒದ್ದರಂತೆ, ತಳ್ಳಿ ಹಾಕಿದ್ರಂತೆ. ಕಾಲಿನಿಂದ ತಳ್ಳಿ ಹಾಕಿದರೆ 10,000 ಯೋಜನ ದೂರಕ್ಕೆ ಬಂದು ಬಿದ್ದಂತೆ ರಾವಣ. ಇನ್ನೊಂದು ಸಲ ಇಲ್ಲಿ ಬೇಡ, ಸುತಲ ಲೋಕಕ್ಕೆ ಬೇಡ ಅಂತ ಬಿಟ್ಬಿಟ್ಟ. ಆಮೇಲೆ ಕಪಿಲ ನಾಮಕ ಪರಮಾತ್ಮ, ಅವರೊಬ್ಬ ಋಷಿ ಅವತಾರ. ಕಪಿಲ ನಾಮಕ ಪರಮಾತ್ಮ ಸಮುದ್ರ ತೀರದಲ್ಲಿದ್ದರು, ತಪಸ್ಸು ಮಾಡ್ತಾಯಿದ್ರು. ಅಲ್ಲಿ ಹೋದನಂತೆ. ಅಲ್ಲಿ ಹೋಗಿ ಆ ಕಪಿಲನ ತಂಟೆಗೆ ಹೋದಾಗ ಕಪಿಲ ನಾಮಕ ಪರಮಾತ್ಮ ಒಂದೇ ಒಂದು ಗುದ್ದು ಏಟು ಹಾಕಿ ಒಂದೇ ಗುದ್ದಿಗೆ ರಾವಣ ತತ್ತರಿಸಿ ಹೋಗೋ ಹಾಗೆ ಮಾಡಿಬಿಟ್ರು ಕಪಿಲದೇವರು. ಆಮೇಲೆ ವಾಯುದೇವರ ಹತ್ತಿರ ಹೋದ. ವಿಷ್ಣು ರೂಪಗಳೆಲ್ಲ ಮುಗೀತು. ವಾಯುದೇವರ ಹತ್ತಿರ ಹೋದನಂತೆ. ವಾಯುದೇವರ ಹತ್ತಿರ ಹೋಗಿ ಬರ್ರಿ ಯುದ್ಧಕ್ಕೆ ಅಂತ ಕರೆದಾಗ ಯುದ್ಧಕ್ಕಿದ್ದ ಹಾಗೆ ವಾಯುದೇವರು 3 ಕೋಟಿ ರೂಪ ತೋರಿಸಿದ್ರಂತೆ. ತ್ರಿಕೋಟಿ ರೂಪ ಪವನಶ್ಚಮೇ ಸುತಃ ಅಂತಾರೆ ಆಚಾರ್ಯರು. 3 ಕೋಟಿ ರೂಪ ಇದೆ ವಾಯುದೇವರಿಗೆ, ತ್ರಿಕೋಟಿ ರೂಪ. 3 ಕೋಟಿ ರೂಪಗಳನ್ನು ತೋರಿಸಿ ರಾವಣನ ಕೇಳಿದ್ರಂತೆ, ಈಗ ನಂದು 3 ಕೋಟಿ ರೂಪ ಇದೆ, ಯುದ್ಧಕ್ಕೆ ಕರೀತಾ ಇದ್ದಿ, 3 ಕೋಟಿ ರೂಪದಿಂದ ಬಂದು ಯುದ್ಧ ಮಾಡಲೋ ಅಥವಾ 1 ರೂಪದಿಂದ ಬಂದು ಮಾಡಲೋ ಅಂತ ಕೇಳಿದರು. ಮೊದಲು 1 ರೂಪದಿಂದ ಬರ್ರಿ, ಆಮೇಲೆ ನೋಡೋಣ ಅಂತಂದ. ಆ 3 ಕೋಟಿ ರೂಪದಲ್ಲಿ 1 ರೂಪದಿಂದ ವಾಯುದೇವರು ಹೋಗಿ ಆ ರಾವಣನ್ನು ತತ್ತರಿಸೋ ಹಾಗೆ ಅವರು ಗುದ್ದೇಟು ಹಾಕಿಬಿಟ್ರು. ಅವನು ಅಲ್ಲಿಗೆ ಕುಸಿದು ಬಿದ್ದ. ಆಮೇಲೆ ಕೇಳಿದ್ರಂತೆ ವಾಯುದೇವರು, 3 ಕೋಟಿ ರೂಪದಲ್ಲಿ 1 ರೂಪದಿಂದ ಏಟು ಹಾಕಿದ್ದೀನಿ, 3 ಕೋಟಿ ರೂಪದಿಂದ ಬೇಕಾದರೆ ಏಟು ಹಾಕ್ತೇನೆ, ಅದು ಒಂದೊಂದು ರೂಪದಿಂದ ಒಂದೊಂದಲ್ಲ, ಒಂದೊಂದು ರೂಪದಿಂದ ಕೋಟಿ ಕೋಟಿ ಗುದ್ದೇಟು ಹಾಕ್ತೀನಿ, ತಡ್ಕೊಳ್ತೀಯ ಅಂದಾಗ ಬೇಡ ಅಂತ ನಮಸ್ಕಾರ ಮಾಡಿ ಬಂದುಬಿಟ್ಟ. ಹೀಗೆ ವಾಯುದೇವರಿಂದ ಸೋಲನುಭವಿಸಿದ್ದಾನೆ. ಇದಿಷ್ಟು ರಾವಣನ ಪೂರ್ವ ಚರಿತ್ರೆ. ಇಂಥ ದುಷ್ಟ ರಾವಣ. ಇನ್ನು ಅವನ ತಮ್ಮ ಕುಂಭಕರ್ಣ 36 ಲಕ್ಷ ವರ್ಷ ತಪಸ್ಸು ಮಾಡಿದ್ನಂತೆ. ಆಗಿನ ಕಾಲದಲ್ಲಿ ಬೇಕಾದಷ್ಟಿತ್ತು ಆಯುಷ್ಯ. 36 ಲಕ್ಷ ವರ್ಷ ತಪಸ್ಸು ಮಾಡಿದ. ಆ ತಪಸ್ಸಿಗೆ ಹೋಗೋದಕ್ಕಿಂತ ಮೊದಲೇ 7 ಮಂದಿ ಅಪ್ಸರ ಸ್ತ್ರೀಯರನ್ನು ಅನಾಯಾಸವಾಗಿ ಒಣ ದ್ರಾಕ್ಷಿ ಬಾಯಿಗೆ ಹಾಕ್ಕೊಂಡಂತೆ ಹಾಕಿ ನುಂಗಿಬಿಟ್ಟಿದ್ದಂತೆ. 7 ಮಂದಿ ಅಪ್ಸರ ಸ್ತ್ರೀಯರನ್ನು ನುಂಗಿದ್ದ. ಲೆಕ್ಕ ಇಲ್ಲದಷ್ಟು ಋಷಿಗಳನ್ನು ಬಾಯಿಗೆ ಹಾಕ್ಕೊಂಡು ನುಂಗಿದ್ದಂತೆ. ಕಡಲೆಪುರಿ ಇದ್ದಾಗ ಲೆಕ್ಕ ಅವನಿಗೆ. ಅಷ್ಟು ಋಷಿಗಳನ್ನು ತಿಂದಿದ್ದ, 7 ಮಂದಿ ಅಪ್ಸರ ಸ್ತ್ರೀಯರನ್ನ ತಿಂದಿದ್ದ. ಅಷ್ಟೂ ಸಾಲದೆ ಇನ್ನು ಏನು ಮಾಡಬೇಕು ಅಂತಿತ್ತೋ ಏನೋ, ಬ್ರಹ್ಮದೇವರಿಂದ ವರ ಪಡಿಬೇಕು ಅಂತ ತಪಸ್ಸು ಮಾಡಿದ. 36 ಲಕ್ಷ ವರ್ಷ ತಪಸ್ಸು ಮಾಡಿದ. 10 ಮಂದಿ ಇಂದ್ರರ ಭೃತ್ಯರನ್ನು ತಿಂದಿದ್ದಂತೆ, ಎಷ್ಟೋ ಮಂದಿ ಮನುಷ್ಯರನ್ನ ನುಂಗಿದ್ದಂತೆ. ಆಮೇಲೆ 36 ಲಕ್ಷ ವರ್ಷ ತಪಸ್ಸು ಮಾಡುವಾಗ ದಿನ ಒಂದು ಪ್ರಾಕ್ಟೀಸ್ ಮಾಡ್ತಿದ್ದಂತೆ. ಬ್ರಹ್ಮದೇವರು ಒಲಿದು ಬಂದರೆ ಏನು ಕೇಳಬೇಕು ವರ? ನಿರ್ದೇವತ್ವಂ ದೇಹಿ, ಇಷ್ಟೇ ಒಂದೇ ವಾಕ್ಯ. ನಿರ್ದೇವತ್ವಂ ದೇಹಿ ಅಂದರೆ ದೇವತೆ ಅನ್ನೋ ಜಾತಿನೇ ಇರಕೂಡ್ದು, ನಮ್ಮ ಜಾತಿ ಮಾತ್ರ ಇರಬೇಕು ಇಡೀ ಲೋಕದಲ್ಲಿ, ಪ್ರಪಂಚದಲ್ಲಿ. ನಮ್ಮ ಜಾತಿ ಅಂದರೆ ರಾಕ್ಷಸ ಜಾತಿ ಒಂದು ಇರಬೇಕು.
ದೇವತೆಗಳು ಅನ್ನೋ ಜಾತಿನೇ ಇರ್ಕೂಡ್ದು. ಅದಕ್ಕೆ ನಿರ್ದೇವತ್ವಂ ದೇಹಿ ಅಂತ ದಿನಾ ಪ್ರಾಕ್ಟೀಸ್ ಮಾಡೇ ತಪಸ್ಸು ಮಾಡಿದ್ದ. 36 ಲಕ್ಷ ವರ್ಷ ಆದಮೇಲೆ ಬ್ರಹ್ಮದೇವರು ಬಂದರು, ವರ ಕೊಡ್ತೇನೆ ಅಂತ ಬಂದರು. ವರ ಕೇಳು ಅಂತಂದಾಗ ನಿರ್ದೇವತ್ವಂ ದೇಹಿ ಅಂತ ಕೇಳಲಿಕ್ಕೆ ಹೊರಟಿದ್ದ. ಅಷ್ಟರಲ್ಲೇ ಸರಸ್ವತೀ ದೇವಿ ಆ ಕುಂಭಕರ್ಣನ ನಾಲಿಗೆಯಲ್ಲಿ ನಿಂತು ಅದು ಏನು ಚಮತ್ಕಾರ ಮಾಡಿದ್ಲೋ ಏನೋ, ನಿರ್ದೇವತ್ವಂ ದೇಹಿ ಅಂತ ಕೇಳಬೇಕಾಗಿತ್ತು, ನಿದ್ರಾವತ್ವಂ ದೇಹಿ ಬಂದ್ಬಿಡ್ತು ಬಾಯಲ್ಲಿ. ಸ್ವಲ್ಪ ವ್ಯತ್ಯಾಸ ಮಾಡಿದ್ಲು. ನಿರ್ದೇವತ್ವಂ ದೇಹಿ ನಿದ್ರಾವತ್ವಂ ದೇಹಿ ಆಗೋಯ್ತಷ್ಟೆ. ಸ್ವಲ್ಪ ವ್ಯತ್ಯಾಸ ಆಗ್ತಿರ್ತದೆ, ಎಂತೆಂಥವ್ರಿಗೂ ಆಗ್ತದೆ. ಯಾರೋ ಒಬ್ಬರು ದೊಡ್ಡ ವಿದ್ವಾಂಸರಂತೆ, ಒಳ್ಳೆಯ ಕಾರ್ಯಕ್ರಮ ಯೋಜನೆ ಮಾಡೋರು. ಅವರು ದೊಡ್ಡ ಸಂಗೀತಗಾರರನ್ನು ಕರೆಸಿ ಸಂಗೀತ ಏರ್ಪಾಡು ಮಾಡಿದ್ದರಂತೆ. ಚೆನ್ನಾಗೇ ಹಾಡಿದರು ಪಾಪ. ಕೊನೆಗೆ ವಂದನಾರ್ಪಣೆ ಮಾಡಬೇಕಲ್ಲ, ವಂದನಾರ್ಪಣೆ ಮಾಡಲಿಕ್ಕೆ ಅವರೇ ನಿಂತ್ಕೊಂಡ್ರಂತೆ ಆ ವಿದ್ವಾಂಸರು, ಕಾರ್ಯಕ್ರಮ ರೂಪಿಸಿದವರು. ಇದುವರೆಗೆ ಖ್ಯಾತ ಸಂಗೀತ ವಿದ್ವಾಂಸರಾದ ಇಂಥವರು ಇದುವರೆಗೆ ನಮ್ಮ ಮುಂದೆ ತುಂಬ ಚೆನ್ನಾಗಿ ವಿಲಾಪ ಮಾಡಿದರು ಅಂದ್ರಂತೆ. ಏನು ಮಾಡಿದ್ದು? ವಿಲಾಪ. ವಿಲಾಪ ಅಲ್ಲ, ಆಲಾಪ. ಆಲಾಪ ಮಾಡಿದರು ಅನ್ನೋದು ಹೋಗಿ ವಿಲಾಪ ಮಾಡಿದರು ಅಂತ ಆಗೋಯ್ತು. ತಪ್ಪುತ್ತದೆ ಕೆಲವು ಸಲ. ದೇವರ ಸಂಕಲ್ಪ ಏನೇನೋ ಬಾಯಲ್ಲಿ ಬಂದುಬಿಡ್ತದೆ. ಇನ್ನೊಬ್ಬರು ಸ್ವಾಗತ ಮಾಡಬೇಕು, ಸ್ವಾಗತ ಭಾಷಣ. ಪ್ರಸಿದ್ಧ ವಿದ್ವಾಂಸರನ್ನ ಕರೆಸಿದ್ದಾರೆ, ಇಂಥ ಮಹನೀಯರು ಇಲ್ಲಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅಂತ ಹೇಳುವಾಗ ಕೀರ್ತಿವೆತ್ತ ಮಹಾನುಭಾವರು ಅಂತ ಅನ್ನಬೇಕಾಗಿದೆ. ಕೀರ್ತಿವೆತ್ತ ಮಹಾನುಭಾವರು ಬಂದಿದ್ದಾರೆ ಅನ್ಲಿಕ್ಕೆ ಹೋಗಿ ಕೀರ್ತಿಶೇಷ ಮಹಾನುಭಾವರು ಅಂದ್ಬಿಟ್ರಂತೆ. ಏನರ್ಥ ಕೀರ್ತಿಶೇಷ ಅಂದರೆ? ಹೋಗಿದ್ದಾರೆ ಅಂತ ಅರ್ಥ. ಕೀರ್ತಿವೆತ್ತ ಮಹಾನುಭಾವರು ಅಂದರೆ ಒಳ್ಳೆ ಕೀರ್ತಿ ಸಂಪಾದನೆ ಮಾಡಿದವರು ಅಂತ ಅರ್ಥ. ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರ್ತದೆ. ಕುಂಭಕರ್ಣನಿಗೆ ಸರಸ್ವತೀ ದೇವಿ ಈ ರೀತಿ ವ್ಯತ್ಯಾಸ ಮಾಡಿಸಿ ನಿದ್ರಾವತ್ವಂ ದೇಹಿ ಅಂತ ಬಾಯಲ್ಲಿ ಬರೆಸಿಬಿಟ್ಲು. ಕೂಡಲೇ ಬ್ರಹ್ಮದೇವರು ತಥಾಸ್ತು ಅಂದರು. ಮತ್ತೆ ಎಲ್ಲಿಯಾದರೂ ಉಫಿ ಅಂತಂದು ಚೇಂಜ್ ಮಾಡ್ತಾನೋ ಏನೋ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ತಥಾಸ್ತು ಅಂದರು. ನಿದ್ದೆ ಮಾಡಲಿಕ್ಕೆ ಶುರು ಮಾಡಿದ. ಲೋಕಕ್ಕೆ ಸ್ವಲ್ಪ ಕ್ಷೇಮ ಆಯಿತು. ಕೆಲವರು ಹಾಗೇನೆ, ಕೆಲವರು ಮನೇಲಿ ಅಂದ್ಕೋತಿದ್ದಾರೆ ಅವ್ರಿಗೆ ನಿದ್ದೆ ಬಂದರೆ ನಮಗೆ ಭಾಳ ಒಳ್ಳೆಯದು, ಯಾಕೆ ಕಿರಿಕಿರಿ ಮಾಡೋದಲ್ಲ ಅಂತ. ಇನ್ನು ಕೆಲವ್ರ ಮನೇಲಿ ಹೇಳ್ತಿದ್ದಾರೆ ಅವ್ರು ದೇವ್ರ ಪೂಜೆ ಕೂತ್ರೆ ನಮಗೆ ಭಾಳ ಕ್ಷೇಮ ಅಂತ. ಯಾಕೆಂದರೆ ದೇವ್ರ ಮನೆಯಲ್ಲೇ 2 ತಾಸು ಇರ್ತಾರೆ, ನಮ್ಮ ತಟ್ಟೆಗೆ ಬರಲ್ಲ, ನಾವು ಏನು ಬೇಕಾದ್ರೂ ಮಾಡ್ಕೊಂಡಿರ್ಬೋದು ಅಂತ. ಹಾಗೆ ಬ್ರಹ್ಮದೇವರು ವರ ಕೊಟ್ಟರು, ನಿದ್ರಾವತ್ವಂ ದೇಹಿ ಅಂತ ವರ ಕೊಟ್ಟರು. ನಿದ್ದೆ ಮಾಡಿದ. ಆದರೆ ಅದಕ್ಕೆ ಮುಂಚೆ ಬೇಕಾದಷ್ಟು ಅನಾಹುತ ಮಾಡಿದ್ದ. 7 ಮಂದಿ ಅಪ್ಸರ ಸ್ತ್ರೀಯರನ್ನ ನುಂಗಿದ್ದ, 10 ಮಂದಿ ಇಂದ್ರ ಭೃತ್ಯರನ್ನ ನುಂಗಿದ್ದ. ಈಗ ಸದ್ಯಕ್ಕೆ ನಿದ್ದೆ ಮಾಡ್ತಾ ಇದ್ದ. ಎದ್ದ ಮೇಲೆ ಏನು ಮಾಡ್ತಾನೋ ಗೊತ್ತಿಲ್ಲ. ಇದಿಷ್ಟು ಕುಂಭಕರ್ಣಂದು. ವಿಭೀಷಣಂದು ಅವನು 18 ಲಕ್ಷ ವರ್ಷ ತಪಸ್ಸು ಮಾಡಿದ್ದ. ಮಾಡಿ ಬ್ರಹ್ಮದೇವರು ಹೊಲ್ದಾಗ ಕೇಳ್ಕೊಂಡ, ನನಗೆ ಎಂಥ ಆಪತ್ತು ಬಂದರೂ ಕೂಡ, ಏನೇ ಕಷ್ಟದ ಪರಿಸ್ಥಿತಿ ಬಂದರೂ ಕೂಡ ದೇವರ ಮೇಲೆ ಭಕ್ತಿ ಹೋಗಬಾರ್ದು, ಸದಾ ಭಕ್ತಿ ಇರಬೇಕು. ಬಡತನ ಬರಲಿ, ರೋಗ ರುಜಿನಗಳು ಬರಲಿ, ದೇವರ ಪಾದಾರವಿಂದದಲ್ಲಿ ಭಕ್ತಿ ಮಾತ್ರ ಹೋಗಬಾರ್ದು. ಇದನ್ನು ವಿಭೀಷಣ ಕೇಳ್ಕೊಂಡಿದ್ದ. ಹೀಗೆ 3 ಜನ ಅಣ್ಣ ತಮ್ಮಂದಿರದ್ದು ಇದು ಕಥೆ. ಅದರಲ್ಲಿ ರಾವಣ ಮತ್ತು ಕುಂಭಕರ್ಣರು ಲೋಕಕಂಟಕರಾಗಿದ್ದಾರೆ. ಅವರ ವಧೆಗಾಗಿ ನೀನು ಅವತಾರ ಮಾಡು ಅಂತ ದೇವತೆಗಳು ಪ್ರಾರ್ಥನೆ ಮಾಡಿದ್ದರು. ಇಲ್ಲಿ ಯಾಗನೂ ನಡೀತು. ಯಜ್ಞಪುರುಷ ಪಾಯಸ ಕೊಟ್ಟಿದ್ದ. ಆ ಪಾಯಸದ ಹಂಚಿಕೆ ಆಯಿತು. ಆಮೇಲೆ ಹೆಂಡಂದರೆಲ್ಲ ಗರ್ಭಿಣಿಯರಾದರು. ವಾಸುದೇವರೂಪಿ ಪರಮಾತ್ಮನೇ ರಾಮನಾಗಿ ಅವತಾರ ಮಾಡಿದ. ಲಕ್ಷ್ಮಣನಲ್ಲಿ ಸಂಕರ್ಷಣ ರೂಪಿ ಪರಮಾತ್ಮ ಆವೇಶಗೊಂಡ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳು ಭರತ ಶತ್ರುಘ್ನರಲ್ಲಿ ಆವೇಶಗೊಂಡು. ಹೀಗೆ 4 ರೂಪದಿಂದ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ, ಈ 4 ರೂಪದಿಂದ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಅಂದರೆ ರಾಮ ಸಾಕ್ಷಾತ್ ಅವತಾರ, ಉಳಿದ ಕಡೆ ಆವೇಶ. ಈ ರೀತಿ ಪರಮಾತ್ಮ 4 ರೂಪದಿಂದ ಬಂದಿದ್ದಾನೆ. ಆ 4 ಜನ ಮಕ್ಕಳು ಬೆಳೀತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವರು ಬೆಳೆದು ಇನ್ನೂ ಪೂರ್ತಿ ತೃಪ್ತಿ ಆಗಿಲ್ಲ ದಶರಥ ಮಹಾರಾಜನಿಗೆ. ಇದ್ದಕ್ಕಿದ್ದ ಹಾಗೆ ಇನ್ನು 16 ತುಂಬಿಲ್ಲಂತೆ ರಾಮನಿಗೆ. 16 ವರ್ಷವೂ ತುಂಬಿಲ್ಲ. ಅಷ್ಟರೊಳಗೆ 16 ವರ್ಷದ ವಯಸ್ಸಿನ ಒಳಗಡೆನೆ
ಇದ್ದಕ್ಕಿದ್ದ ಹಾಗೆ ವಿಶ್ವಾಮಿತ್ರ ಋಷಿಗಳು ದಶರಥನ ಮನೆಗೆ ಬಂದರು. ತತಸ್ಸು ವಂಶೇ ಶಶಿನ ಪ್ರಸೂತೋ ಗಾಧೀತಿ ಶಕ್ರಸ್ತನುಜೋಷ್ಯ ಚಾಸೀತ್. ವಿಶ್ವಾಮಿತ್ರರು ಬಂದರು, ಭಾರೀ ಸಂಭ್ರಮ. ವಿಶ್ವಾಮಿತ್ರರು ಅಂತಂದರೆ ಒಬ್ಬ ಕ್ಷತ್ರಿಯ, ವಿಶ್ವರಥ ಅನ್ನೋ ಕ್ಷತ್ರಿಯ, ಕಠಿಣವಾದ ತಪಸ್ಸು ಮಾಡಿ 4 ಸಮುದ್ರ ತೀರದಲ್ಲಿ ತಪಸ್ಸು ಮಾಡಿ ಬ್ರಾಹ್ಮಣ್ಯವನ್ನು ಪಡೆದಿರತಕ್ಕಂಥ ಕ್ಷತ್ರಿಯ. ಬಹಳ ಕಷ್ಟ. ಕ್ಷತ್ರಿಯ ಒಬ್ಬ ಬ್ರಾಹ್ಮಣನಾಗೋದು ಅಂದರೆ ಬಹಳ ಕಷ್ಟ. ಬ್ರಾಹ್ಮಣ ಕೆಳಗಿನ ಜಾತಿಗೆ ಬರಬಹುದು, ಬಹಳ ಸುಲಭ. ಬ್ರಾಹ್ಮಣ ಕ್ಷತ್ರಿಯನೋ ಮತ್ತೊಂದು ಆಗೋದು ಬಹಳ ಸುಲಭ. ಕೆಳಗಿನ ಜಾತಿಯವರು ಮೇಲ್ಜಾತಿಗೆ ಬರಬೇಕಾದ್ರೆ ಬಹಳ ಕಷ್ಟ. ಅಂಥ ತಪಸ್ಸು ಮಾಡಿ ಘೋರ ತಪಸ್ಸಿನಿಂದ ವಿಶ್ವರಥ ವಿಶ್ವಾಮಿತ್ರನಾಗಿದ್ದ, ಬ್ರಹ್ಮರ್ಷಿ ಅಂತಲೂ ಅನಿಸ್ಕೊಂಡಿದ್ದ. ಅಂಥ ಬ್ರಹ್ಮರ್ಷಿಗಳಾದ ವಿಶ್ವಾಮಿತ್ರರು ಬಂದರು. ದಶರಥ ಮಹಾರಾಜ ಸಂಭ್ರಮದಿಂದ ಸ್ವಾಗತ ಮಾಡಿದ, ಅರ್ಘ್ಯಪಾದ್ಯಾದಿ ಉಪಚಾರ ಸಲ್ಲಿಸಿ ಕೂಡಿಸಿದ. ನಿಮ್ಮಂಥ ಮಹರ್ಷಿಗಳು ನನ್ನ ಮನೆ ತನಕ ಪಾದ ಬೆಳೆಸಿದ್ದೀರಿ, ಏನಪ್ಪಣೆ ಹೇಳಿ, ನೀವೇನು ಹೇಳ್ತೀರೋ ಅದನ್ನು ಮಾಡ್ತೇನೆ, ಎರಡನೇ ಮಾತೇ ಇಲ್ಲ, ವಿಚಾರನೇ ಮಾಡಬೇಕಾಗಿಲ್ಲ, ನೀವು ಹೇಳಿದ ಕೆಲಸ ಮಾಡಲಿಕ್ಕೆ ಸಿದ್ಧನಿದ್ದೇನೆ. 2 ಸಲ ಕೇಳಿದರು, ಸುಮ್ಮನೆ ದುಡುಕಿ ಹೇಳಿಬಿಡಬೇಡ, ಮಾಡ್ತೀಯೋ ಅಂತ ಕೇಳಿದರು. ಸತ್ಯವಾಗಿಯೂ ಮಾಡ್ತೇನೆ, ನೀವೇನು ಕೆಲಸ ಹೇಳಿದರೋ ಅದನ್ನು ಮಾಡ್ತೀನಿ, ಎರಡನೇ ಮಾತೇ ಇಲ್ಲ, ಇನ್ನೊಂದು ವಿಚಾರ ಮಾಡೋದಿಲ್ಲ ನಾನು. ಇಷ್ಟು ಗಟ್ಟಿ ಹೇಳಿದ ಮೇಲೆ ವಿಶ್ವಾಮಿತ್ರರು ಹೇಳಿದರು, ನಾನೊಂದು ಯಜ್ಞ ಮಾಡ್ತಾ ಇದ್ದೀನಿ, 6 ದಿವಸದ ಯಜ್ಞ. ಸಿದ್ಧಾಶ್ರಮ ಅಂತ ಒಂದು ಉತ್ತರ ಭಾರತದಲ್ಲಿದೆ, ವಾಮನಾವತಾರ ಆದ ಸ್ಥಳ. ಅಲ್ಲಿ ಏನು ಕೆಲಸ ಮಾಡಿದರೂ ಬಹಳ ಬೇಗ ಸಿದ್ಧಿ ಆಗ್ತದೆ ಅಂಥ, ಅದಕ್ಕೆ ಸಿದ್ಧಾಶ್ರಮ ಅಂತ ಹೆಸರು. ಆಶ್ರಮಕ್ಕೆ ಅದು ಹೆಸರು. ಈಗ ಪರಮಾತ್ಮನಿಗಿದೆ ನೋಡಿ, ಸಿದ್ಧಾರ್ಥ ಸಿದ್ಧ ಸಂಕಲ್ಪ ಸಿದ್ಧಿದ ಸಿದ್ಧ ಸಾಧನ, ಎಲ್ಲ ಕಾರ್ಯ ಸಿದ್ಧಿ. ಇದನ್ನು ಹೇಳ್ಕೊಂಡು ಹೋದರೆ ಯಾಕೆ ಸಿದ್ಧಾರ್ಥ ಸಿದ್ಧ ಸಂಕಲ್ಪ ಸಿದ್ಧಿದ ಸಿದ್ಧ ಸಾಧನ, ಆ ಹೆಸರೇ ಆಗಿದೆ. ಅದೇ ರೀತಿ ಸಿದ್ಧಾಶ್ರಮ ಅನ್ನೋ ಹೆಸರಿನ ಒಂದು ಸ್ಥಳ. ಅಲ್ಲಿ ನಾನು ಬೇಗ ಕಾರ್ಯಸಿದ್ಧಿ ಆಗಲಿ ಅಂತ ಯಜ್ಞ ಮಾಡ್ತಾ ಇದ್ದೀನಿ, 6 ದಿವಸದ ಯಜ್ಞ. ಸುಬಾಹು ಮಾರೀಚ ಅನ್ನೋ ಪ್ರಮುಖ ರಾಕ್ಷಸರು, ಅವರ ಕೈ ಕೆಳಗೆ 100 ಮಂದಿ, ಅವರೆಲ್ಲರೂ ಬಂದು ವಿಘ್ನ ಉಂಟು ಮಾಡ್ತಾ ಇದ್ದಾರೆ. ಯಜ್ಞ ಮಾಡುವಾಗ ಯಜ್ಞಕುಂಡಕ್ಕೆ ರಕ್ತ ಸುರಿತಾರೆ, ಮಾಂಸವನ್ನು ಎರಚುತ್ತಾರೆ, ಎಲ್ಲ ಮೈಲಿಗೆ ಮಾಡ್ತಾ ಇದ್ದಾರೆ. ನೀನು ಬಂದು ಯಜ್ಞ ರಕ್ಷಣೆ ಮಾಡಬೇಕು. ಕ್ಷತ್ರಿಯರು ಇರೋದೇ ಬ್ರಾಹ್ಮಣರು ಮಾಡುವ ಯಜ್ಞದ ರಕ್ಷಣೆಗೋಸ್ಕರ. ಅದರಿಂದ ದಶರಥ ಮಹಾರಾಜ, ನಾನು ಮಾಡುವ ಯಜ್ಞ ರಕ್ಷಣೆಗಾಗಿ ನಿನ್ನ ಮಗನಾದಂಥ ರಾಮ ಮತ್ತು ಲಕ್ಷ್ಮಣ ಇಬ್ಬರನ್ನು ಕೊಟ್ಟು ಕಳಿಸು, ಅವರು ರಕ್ಷಣೆ ಮಾಡ್ತಾ ಇರಲಿ, ನಾನು ಯಜ್ಞ ಮಾಡ್ತೇನೆ ಅಂತ ಕೇಳಿಕೊಂಡ್ರು ವಿಶ್ವಾಮಿತ್ರ ಋಷಿಗಳು. ದಶರಥ ಹೌಹಾರಿ ಬಿಟ್ಟ. ಇನ್ನೂ 16 ವರ್ಷನೂ ಆಗಿಲ್ಲ ರಾಮನಿಗೆ. ರಾಮೋ ರಾಜೀವಲೋಚನ ಅಂತಾರೆ. ರಾಮೋ ರಾಜೀವಲೋಚನ, ಇದು ವಾಲ್ಮೀಕಿ ಋಷಿಗಳ ಮಾತು. ಏನು ರಾಮೋ ರಾಜೀವಲೋಚನ ಅಂದರೆ ಅರ್ಥ ಏನು? ರಾಜೀವಲೋಚನ ಅಂದರೆ ಸಾಧಾರಣ ಅರ್ಥ ಹೇಳೋದು ಕಮಲದಂಥ ಕಣ್ಣಿನವನು ಅಂತ. ಕಮಲದಂಥ ಕಣ್ಣಿನವನು ಅಷ್ಟೇ ಅರ್ಥ ಅಲ್ಲ, ಸ್ವಾರಸ್ಯ ಇಲ್ಲ. ಕಮಲದಂಥ ಕಣ್ಣು ಅಂದರೆ ಏನು ಅರ್ಥ ಆಗುತ್ತೆ? ಕಮಲ ಯಾವಾಗ ಮುಚ್ಚಿಕೊಳ್ತದೆ ಹೇಳಿ? ಸೂರ್ಯೋದಯ ಆದಾಗ ಕಮಲ ಅರಳುತ್ತದೆ, ಸೂರ್ಯ ಮುಳುಗಿದ ಕೂಡಲೇ ಕಮಲ ಮೊಗ್ಗಾಗಿ ಬಿಡ್ತದೆ. ಹಾಗೆ ಕತ್ತಲಾದರೂ ಸಾಕು ರಾಮನಿಗೆ ನಿದ್ದೆ ಬಂದುಬಿಡ್ತದೆ. ಕಮಲ ಮೊಗ್ಗಾಗುವಂತೆ ರಾಮನ ಕಣ್ಣು ತಾನಾಗೆ ಮುಚ್ಚಿಬಿಡ್ತದೆ. ಎಲ್ಲ ಮಕ್ಕಳದ್ದು ಹಾಗೆ. ರಾತ್ರಿ 12 ಗಂಟೆ ತನಕ ಯಾವ ಮಕ್ಕಳು ಎದ್ದಿರೋದಿಲ್ಲ, ತಂದೆ ತಾಯಿಗಳು ಎದ್ದಿರ್ತಾರೆ. ಕತ್ತಲಾಯಿತು ಅಂತಂದ್ರೆ ಸಾಕು ನಿದ್ದೆ ಬರಲಿಕ್ಕೆ ಶುರುವಾಗ್ತದೆ ಮಕ್ಕಳಿಗೆ. ಅಂದರೆ ಅಂಥ ಮಗುವಾಗಿದ್ದಾನೆ ರಾಮ. ಇನ್ನು ಸೂರ್ಯ ಅಸ್ತಮಯ ಆದ ಕೂಡಲೇ ಕಣ್ಣು ಮುಚ್ಚುವವನು, ಅಂದರೆ ನಿದ್ದೆ ಮಾಡಿಬಿಡ್ತಾನೆ. ಅಂಥ ರಾಮ ಮಗು ಹಸುಳೆ, ಅವನನ್ನು ನಿಮ್ಮ ಯಜ್ಞ ರಕ್ಷಣೆಗಾಗಿ ನಾನು ಹ್ಯಾಕೆ ಕಳಿಸಲಿ? ಸುಬಾಹು ಮಾರೀಚರು ರಾಕ್ಷಸರು ಅಂತ ಹೇಳ್ತಾ ಇದ್ದೀರಿ, ಅವ್ರನ್ನ ಹ್ಯಾಕೆ ಕಳಿಸಲಿ? ಇದು ದಶರಥನಿಗೆ ಒಳಗಡೆ ತಾಪ. ಇಂಥ ರಾಮನನ್ನು ಹ್ಯಾಕೆ ಕಳಿಸಬೇಕು? ಲಕ್ಷ್ಮಣ ಅಂತೂ ಇನ್ನೂ ಸಣ್ಣವನು. ವಿಶ್ವಾಮಿತ್ರರು ಕೇಳ್ತಿದ್ದಾರೆ ರಾಮಲಕ್ಷ್ಮಣರನ್ನ ಕಳಿಸು ಅಂತ. ದಶರಥ ಹೇಳಿದ, ಮಹರ್ಷಿಗಳೇ, ನಿಮ್ಮ ಯಜ್ಞ ರಕ್ಷಣೆ ಆಗಬೇಕು ನಿಜ, ಯಜ್ಞ ನಡಿಬೇಕು ನಿಜ, ನಾನು ಬರ್ತೇನೆ. ಚದುರಂಗ ಬಲ ಸೈನ್ಯ ತೊಗೊಂಡು ನಾನು ಬರ್ತೇನೆ. ಆನೆ, ಕುದುರೆ, ಕಾಲಾಳುಗಳು, ರಥ ತೊಗೊಂಡು ನಾನು ಬರ್ತೇನೆ. ನಾನು ನಿಮ್ಮ ಯಜ್ಞ ರಕ್ಷಣೆ ಮಾಡ್ತೇನೆ. ಯಾವ ರಾಕ್ಷಸರು ಬರ್ತಾರೆ ನೋಡ್ಕೋತೀನಿ, ನಿಮ್ಮ ಯಜ್ಞ ನಡೀಲಿ. ವಿಶ್ವಾಮಿತ್ರರು ಹೇಳಿದರು,
ನೀನು ಮಾತು ಕೊಟ್ಟಿದ್ದಿ ದಶರಥ, ಮಾತು ಕೊಟ್ಟಿದ್ದಿ, ಏನು ಹೇಳ್ತೀಯೋ ಅದನ್ನು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಿ. ನಾನು ಕೇಳ್ತಾ ಇರೋದು ನಿನ್ನ ಮಕ್ಕಳನ್ನು, ಇವರು ರಾಮ ಲಕ್ಷ್ಮಣರನ್ನ ಕಳಿಸು ಅಂತ. ಈಗ ನಾನು ಬರ್ತೀನಿ ಅಂತ ನೀನು ಹೇಳ್ತಾ ಇದ್ದಿ, ನನ್ನ ಮಾತಿಗೆ ಏನು ಬೆಲೆ ಕೊಟ್ಟ ಹಾಗಾಯಿತು. ನಾನು ಕೇಳ್ತಾ ಇರೋದು ರಾಮ ಲಕ್ಷ್ಮಣರನ್ನ ಕಳಿಸು ಅಂತ. ಅವ್ರನ್ನ ಕಳಿಸಿದರೆ ನೀನು ಮಾತು ಉಳಿಸ್ಕೊಂಡ ಹಾಗೆ, ಇಲ್ದಿದ್ದರೆ ವಚನ ಭ್ರಷ್ಟನಾಗ್ತಿ. ಮತ್ತೆ ಹೇಳ್ತಿದ್ದಾನೆ, ಅಲ್ರಿ ನಿಮ್ಮ ಯಜ್ಞ ರಕ್ಷಣೆ ಆಗ್ಬೇಕು ತಾನೆ, ಯಾರು ಬಂದ್ರೇನು, ಹಠ ಮಾಡಿ ಅವನೇ ಬಡಿಸಲಿ ಅಂತ ಯಾಕೆ ಹಠ? ನಿಮಗೆ ಪಾಯಸ ಬೇಕು ಹೌದಲ್ಲೋ, 2 ಸೌಟು 4 ಸೌಟು ಹಾಕ್ತೇನೆ, ನಾನು ಬಡಿಸ್ತೇನೆ ಅಂದರೆ ಬೇಡ ಅವನೇ ಬಡಿಸ್ಲಿ ಅಂದರೆ ಯಾಕೆ ಹಠ? ಯಾತಕ್ಕೆ? ಇದು ದಶರಥ ಮಹಾರಾಜನಿಗೆ ಒಳಗೆ ಸಂಕಟ, ಕೇಳಲಿಕ್ಕೆ ಧೈರ್ಯ ಇಲ್ಲ. ನಾನು ಬರ್ತೀನಿ ಅಂತಾನೆ, ಬೇಡ ಅವರಿಬ್ಬರೇ ಬರಲಿ ಅಂತ ಇವರು ಹಠ, ವಿಶ್ವಾಮಿತ್ರರ ಹಠ. ಕೆಲವರು ರಾಮಾಯಣದ ಮೇಲೆ ವಿಮರ್ಶೆ ಮಾಡಿದವರು ಇದನ್ನು ಬರೆದಿದ್ದಾರೆ ಗ್ರಂಥದಲ್ಲಿ. ಬ್ರಾಹ್ಮಣರು ಬಹಳ ಹಠಮಾರಿಗಳು ಅಂತ ಒಟ್ಟು ಎಲ್ರಿಗೂ ಬೈದ್ಬಿಟ್ಟಿದ್ದಾರೆ. ವಿಶ್ವಾಮಿತ್ರರು ಹಠ ಮಾಡಿದ್ದಕ್ಕೆ ಎಲ್ಲರೂ ಬ್ರಾಹ್ಮಣರು ಬಯಸ್ಕೋಬೇಕಾಯಿತು ಹಠಮಾರಿಗಳು ಅಂತ. ನಿಜವಾಗಿಯೂ ವಿಶ್ವಾಮಿತ್ರರ ಹಠ ಅಲ್ಲ. ಅವರ ಉದ್ದೇಶ ಯಜ್ಞ ರಕ್ಷಣೆ ಆಗಬೇಕು, ರಾಮಲಕ್ಷ್ಮಣರು ಬಂದು ರಕ್ಷಣೆ ಮಾಡಬೇಕು ಅಂತ ಅಲ್ಲ. ಅವರಿಗೇ ಯಜ್ಞ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಬರ್ತದೆ. ವಿಶ್ವಾಮಿತ್ರರು ಗಾಯತ್ರಿ ಮಂತ್ರವನ್ನು ಕಂಡುಕೊಂಡಂಥ ಮಹರ್ಷಿಗಳವರು, ಸಾಧಾರಣರಲ್ಲ ವಿಶ್ವಾಮಿತ್ರರು. ಸುಬಾಹು ಮಾರೀಚ ಮುಂತಾದ ರಾಕ್ಷಸರು 1000 ಮಂದಿ ಬರಲಿ, ಶಾಪದಿಂದ ಸುಟ್ಟು ಬೂದಿ ಮಾಡಬಲ್ಲರವರು. ರಾಮಲಕ್ಷ್ಮಣರು ಬೇಕೇನು? ಮಂತ್ರಶಕ್ತಿ ಇದೆ ಅವರಿಗೆ. ಮಂತ್ರಾಯುಧ ಬ್ರಾಹ್ಮಣ, ತಮ್ಮ ಮಂತ್ರಶಕ್ತಿಯಿಂದ ತಾವೇ ರಾಕ್ಷಸರನ್ನು ನಿರ್ನಾಮ ಮಾಡಿ ಯಜ್ಞ ರಕ್ಷಣೆ ಮಾಡ್ಕೋತಿದ್ರು. ರಾಮಲಕ್ಷ್ಮಣರನ್ನು ಕಳಿಸುವಂತ ಯಾಕೆ ಕೇಳಲಿಕ್ಕೆ ಬರ್ತಾರೆ? ಅವರ ಉದ್ದೇಶನೇ ಬೇರೆ. ಅದೇ ವೇಳೆಗೆ ಸರಿಯಾಗಿ ಜನಕ ಮಹಾರಾಜ ತನ್ನ ಅರಮನೆಯಲ್ಲಿ ಸೀತಾ ಸ್ವಯಂವರ ಏರ್ಪಾಡು ಮಾಡಿದ್ದ. ಜಾನಕಿ ಸ್ವಯಂವರ ಏರ್ಪಾಡಾಗಿತ್ತು. ಜಾನಕಿ ಸ್ವಯಂವರಕ್ಕೆ ಕರ್ಕೊಂಡು ಹೋಗಬೇಕಾಗಿದೆ ರಾಮಲಕ್ಷ್ಮಣರನ್ನು. ಇದು ನೆಪ ಮಾತ್ರ. ಯಜ್ಞ ರಕ್ಷಣೆ ಅನ್ನೋದು ನೆಪ. ಆ ಸ್ವಯಂವರಕ್ಕೆ ಕರ್ಕೊಂಡು ಹೋಗಬೇಕಾಗಿದೆ. ಜಾನಕಿಗೂ ರಾಮನಿಗೂ ಮದುವೆ ಮಾಡಿಸ್ಬೇಕಾಗಿದೆ. ಅದು ಒಳ ಉದ್ದೇಶ. ಅದನ್ನು ಸಸ್ಪೆನ್ಸ್ ಆಗಿಟ್ಟರು, ಅದನ್ನು ಹೇಳಲಿಲ್ಲ. ಯಜ್ಞ ರಕ್ಷಣೆ ಮಾಡಬೇಕು, ರಾಮನ ಕಳಿಸು, ಯಜ್ಞ ರಕ್ಷಣೆ ಮಾಡಬೇಕು, ರಾಮನ ಕಳಿಸು, ಇದನ್ನು ಹೇಳ್ತಿದ್ದಾರೆ. ಇವನು ದಶರಥ ನೋಡಿದರೆ ನಾನು ಬರ್ತೀನಿ ಅಂತ. ಇವರ ಉದ್ದೇಶ ಸ್ವಯಂವರ ಕರ್ಕೊಂಡು ಹೋಗೋದು. ನಾನು ಬರ್ತೀನಿ ಅಂದರೆ ಯಾರು ಕರ್ಕೊಂಡು ಹೋಗ್ತಾರೆ? ಈಗಾಗಲೇ 353 ಜನ ಇದ್ದಾರೆ ಹೆಂಡಂದರು ದಶರಥನಿಗೆ. ನಿನ್ನೆ ಹೇಳಿದ್ನಲ್ಲ, 3 ಜನ ಪಟ್ಟದರ್ಶಿಯರು, 350 ಮಂದಿ ಬೇರೆ ಹೆಣ್ಮಕ್ಕಳು, ಒಟ್ಟು 353 ಮಂದಿ ಹೆಂಡಂದರನ್ನು ಕಟ್ಟಿಕೊಂಡು ಮತ್ತೆ ಜಾನಕಿ ಸ್ವಯಂವರಕ್ಕೆ ನಾನು ಬರ್ತೀನಿ ಅಂತಂದರೆ ಏನರ್ಥ? ಅದಕ್ಕೆ ವಿಶ್ವಾಮಿತ್ರರು ಅದನ್ನು ಗುಟ್ಟಾಗಿಟ್ಟಿದ್ದಾರೆ. ಜಾನಕಿ ಸ್ವಯಂವರದ ಸುದ್ದಿ ಎತ್ತಿಲ್ಲ, ಯಜ್ಞ ರಕ್ಷಣೆ ಆಗಬೇಕು. ಇವನಿಗೆ ಅಷ್ಟು ಯೋಚನೆ ಮಾಡಲಿಕ್ಕೆ ಆಗಲಿಲ್ಲ ದಶರಥನಿಗೆ. ನಾನು ಬರ್ತೀನಿ ಅಂತ ಹಠ. ಇವರು ನೀನು ಯಾಕೆ ಬರ್ತೀಯೋ, ನೀವು ಈಗಾಗಲೇ 350 ಮಂದಿ ಇದ್ದಾರೆ, ನೀ ಬೇಡ ಅಂತ ಇವರು ವಿಶ್ವಾಮಿತ್ರರು. ಕೊನೆಗೂ ಬಿಡಲಿಲ್ಲ ವಿಶ್ವಾಮಿತ್ರರು. ಅಷ್ಟೊತ್ತಿಗೆ ವಸಿಷ್ಠರು ಬರ್ತಾರೆ. ವಸಿಷ್ಠರು ಬಂದು ಹೇಳಿದರು, ಯಾಕೆ ವಸಿಷ್ಠರು ಇವನು ಪುರೋಹಿತರು, ಅವರು ಬಂದು ಹೇಳಿದರು, ದಶರಥ ವಿಶ್ವಾಮಿತ್ರರನ್ನ ಎದುರು ಹಾಕೋಬೇಡ, ಸಾಧಾರಣ ಮನುಷ್ಯ ಅಲ್ಲ ಅವರು, ಅವ್ರನ್ನ ಎದುರು ಹಾಕ್ಕೊಂಡವ್ರು ಯಾರೂ ಉಳಿದಿಲ್ಲ, ಸಾಧಾರಣ ಮನುಷ್ಯರಲ್ಲ, ನೀ ಮಾತು ಕೊಟ್ಟಿದ್ದಿ, ಮಾತಿನಂತೆ ನಡುಕು. ದಶರಥ ಕೇಳಿದ ವಸಿಷ್ಠರಿಗೆ, ನೀವು ಹಿಂಗೆ ಹೇಳ್ತೀರಲ್ರಿ, ಅವ್ರ ಜಾತಿಗೆ ಸೇರಿದಿರಲ್ಲ, ಈ ಎಳೆ ಮಕ್ಕಳನ್ನು ಹಸುಳೆಗಳನ್ನು ಕಳಿಸೋದೆ ರಾಕ್ಷಸರ ಹತ್ರ ಯುದ್ಧಕ್ಕೆ, ಹೇಗೆ ಬದುಕಿ ಬಂದಾವು? ವಸಿಷ್ಠರು ಹೇಳಿದರು, ದಶರಥ ನೀನು ರಾಮ ಲಕ್ಷ್ಮಣರ ತಂದೆ ಮಾತ್ರ, ಅವರ ಸಾಮರ್ಥ್ಯ ಏನು ಅಂತ ನನಗೆ ಗೊತ್ತಿದೆ ಅಂತ. ಅವರು ಎಂಥ ಸಮರ್ಥರು ಅಂತ ನನಗೆ ಗೊತ್ತಿದೆ, ನೀನೇನು ಹೆದರೋ ಕಾರಣ ಇಲ್ಲ. ಯಾವ ದೇವತೆಗಳು ಬಂದರೂ ರಾಮನ ಮುಂದೆ ನಿಲ್ಲುವವರಲ್ಲ, ಅಂಥ ಮಹಾ ಸಾಮರ್ಥ್ಯ ಇದೆ, ನೀನೇನು ಯೋಚನೆ ಮಾಡಬೇಡ, ಅವರ ಮಾತನ್ನು ಮನ್ನಿಸು, ಮೊದಲು ಕಳಿಸು, ನೀನು ಅವ್ರನ್ನ ಕಳಿಸು, ಅವ್ರ ಮಾತು ಒಪ್ಪಿಗೋ, ಕಳಿಸು, ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ನೋಡ್ಕೋತೀನಿ ಅಂದರು. ಇಷ್ಟೆಲ್ಲ ಅಂದಮೇಲೆ ಇನ್ನೂ ಹಠ ಹಿಡಿದ್ರೆ ಚೆನ್ನಾಗಿರೋದಿಲ್ಲ ಅಂತ ದಶರಥ ಕಳಿಸಿದ. ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನ ಕರ್ಕೊಂಡು ಹೋದರು. 4 ಹೆಜ್ಜೆ ಹೋಗಿದ್ದಾರಷ್ಟೇ ದಶರಥ ಓಡಿ ಬಂದ. ಅವನಿಗೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ ದುಃಖ, ಓಡಿ ಬಂದ. ಮಹರ್ಷಿಗಳೇ 1 ನಿಮಿಷ ಅಂದ. ಏನು ಅಂದರೆ, ದಿನಾ ಇವರು ಅವ್ರ ಅಮ್ಮನ ಕೈಯಿಂದ ಬಿಸಿನೀರು ಸ್ನಾನ ಮಾಡಿ ಅಭ್ಯಾಸ, ನೀವು ಅಲ್ಲಿ ಕಾಡಿಗೆ ಕರ್ಕೊಂಡು ಹೋದರೆ ಬಿಸಿನೀರು ಯಾರು ಕೊಡೋರು? ಸ್ವಲ್ಪ ಏನಾದರೂ ಬಿಸಿನೀರಿಗೆ ಏರ್ಪಾటు ಮಾಡಿಬಿಡಿ, ಬಿಸಿನೀರು ಸ್ನಾನ ಮಾಡಿಸ್ರಿ. ಆಯ್ತಪ್ಪ, ನಾನೇನಾದರೂ ಮಾಡಿ ಬಿಸಿನೀರು ಸ್ನಾನ ಮಾಡಿಸ್ತೇನೆ, ಯೋಚನೆ ಮಾಡಬೇಡ ಅಂತ ಕರ್ಕೊಂಡು ಹೋದರು. 2 ಹೆಜ್ಜೆ ಹೋಗಿದ್ದಾರೆ, ಮತ್ತೆ ಬಂದ ದಶರಥ. ಸ್ವಾಮಿ, ನಮ್ಮ ಮಕ್ಕಳಿಗೆ ಅವರಮ್ಮ ಏನಾದರೂ ತಿಂಡಿ ಮಾಡಿ ಇಟ್ಟಿರ್ತಿದ್ರು, ಯಾವಾಗಲೂ ಬಾಯಿ ಆಡಿಸೋ ಪದ್ಧತಿ, ನೀವಲ್ಲಿ ಕರ್ಕೊಂಡು ಹೋಗಿ ಬರೀ ಹಣ್ಣು ಹಂಪಲು ತಿನ್ನಿಸಿಬಿಟ್ರೆ
ಮಕ್ಕಳಿಗೆ ಹಸಿವಾದರೆ ಏನು ಗತಿ ಮಾಡಬೇಕು? ಇಲ್ಲಿ ಕೋಡ್ಬಳೆ, ಚಕ್ಕುಲಿ, ಅದು ಇದು ಕಡಲೆಪುರಿ ತಿಂತಾ ಇರ್ತಾರೆ. ಏನಾದರೂ ಕಡಲೆಕಾಳು ಅವೆಲ್ಲ ಅಲ್ಲಿ ಏನು ಇಲ್ಲ, ಅದಕ್ಕೂ ಏರ್ಪಾಟ್ ಮಾಡ್ತೇನೆ, ನೀನು ಯೋಚನೆ ಮಾಡಬೇಡ ಅಂತ. ಸ್ವಾಮಿ, ದಿನ ನಮ್ಮ ಮನೆಯಲ್ಲಿ ಮೆತ್ತನೆಯ ಸುಪ್ಪತ್ತಿಗೆ ಹಾಸಿಗೆಯಲ್ಲಿ ಮಲಗಿ ಅಭ್ಯಾಸ ಈ ಮಕ್ಕಳಿಗೆ. ಅಲ್ಲಿ ಮುಳ್ಳು ಕಲ್ಲು ಕಾಡಿನಲ್ಲಿ ಹೇಗೆ ಮಲಗಬೇಕು ಇವು? ಸ್ವಲ್ಪ ಏನಾದರೂ ಆ ಹಸಿ ಎಲೆಗಳು, ಒಣ ಎಲೆಗಳನ್ನೇ ಜೋಡಿಸಿ ಮೆತ್ತಗೆ ಮಾಡಿ ಅವ್ರಿಗೊಂದು ಮಲ್ಕೊಳ್ಳಿಕ್ಕೆ ಏರ್ಪಾಟ್ ಮಾಡಿರಿ. ಆಯ್ತು ಮಾಡ್ತೀನಿ, ಡನ್ಲಪ್ ಬೆಡ್ಡೆ ತರೋಣ ಅಂತ, ಯೋಚನೆ ಮಾಡಬೇಡ ಅಂದರು. ಹೀಗೆ ಎಷ್ಟು ಆತಂಕ ಅವನಿಗೆ ಮಕ್ಕಳನ್ನು ಕಳಿಸ್ಲಿಕ್ಕೆ. 16 ವರ್ಷ ಆಗಿದೆ ಆ ಮಗುವನ್ನು ಕಳಿಸ್ಲಿಕ್ಕೆ, ವಿಶ್ವಾಮಿತ್ರರ ಹಿಂದೆ ಕಳಿಸ್ಲಿಕ್ಕೆ ಎಷ್ಟು ಯೋಚನೆ ಮಾಡ್ತಿದ್ದಾನೆ. 7-8 ವರ್ಷದ ಮಕ್ಕಳನ್ನು ವಿದ್ಯಾಪೀಠಕ್ಕೆ ಕಳಿಸಿಬಿಡ್ತಾರೆ. 7-8 ವರ್ಷದ ಕಂದಮ್ಮಗಳನ್ನು ಕಳಿಸ್ತಾರೆ. ಎಷ್ಟು ದುಃಖಪಟ್ಟಿರ್ತಾರೋ ಆ ತಂದೆ ತಾಯಿಗಳು. ನಮ್ಮ ಮಕ್ಕಳು ಹೋಗಿ ಅಲ್ಲಿ ಹೇಗಿದ್ದಾರೋ, ಏನು ತಿಂತಾರೋ, ಹಸಿವಾದಾಗ ಏನು ಕೊಟ್ಟರೋ ಬಿಟ್ಟರು ಅಂತ ಅನ್ನೋದು ಎಷ್ಟು ಚಿಂತೆ ಇರ್ತದೆ. ವಾಲ್ಮೀಕಿ ಋಷಿಗಳು ಅದನ್ನೆಲ್ಲ ಬರೆದಿದ್ದಾರೆ. ಭಾಳ ಚಿಂತಾಕ್ರಾಂತನಾಗಿ ಅಂತೂ ಇಂತೂ ಕಳಿಸಿದ. ವಿಶ್ವಾಮಿತ್ರರು ಕರ್ಕೊಂಡು ಬಂದರು. ಬಲ ಅತಿಬಲ ಅನ್ನೋ 2 ಮಂತ್ರಗಳನ್ನು ಉಪದೇಶ ಮಾಡ್ತಾರೆ. ಬಲ ಅತಿಬಲ ಅಂತ. ಬಲ ಅನ್ನುವ ಮಂತ್ರ, ಅದನ್ನು ಜಪ ಮಾಡಿದರೆ ಉತ್ಸಾಹ ಬಲಗಳು ಜಾಸ್ತಿ ಆಗ್ತದಂತೆ. ಏನು ತಿನ್ನಬೇಕಾಗಿಲ್ಲ, ಯಾವ ಟಾನಿಕ್ಕು ಕುಡಿಬೇಕಾಗಿಲ್ಲ. ಆ ಮಂತ್ರ ಜಪ ಮಾಡಿದರೆ ಬಲ ಬರ್ತದಂತೆ, ದೇಹದಲ್ಲಿ ಉತ್ಸಾಹ ಬರ್ತದೆ, ಉತ್ಸಾಹಶೀಲರಾಗಿರ್ತಾರೆ. ಅದಕ್ಕೆ ಬಲ ಅನ್ನುವಂಥ ಮಂತ್ರ. ಅತಿಬಲ ಅಂತ ಇನ್ನೊಂದು ಮಂತ್ರ ಇದೆ. ಹುಲಿ, ಕರಡಿ, ಸಿಂಹ, ಹಾವು, ಚೇಳು ಯಾವುದೂ ಹತ್ತಿರ ಬರಲ್ಲಂತೆ ಆ ಮಂತ್ರ ಜಪ ಮಾಡಿದರೆ. ಅಂಥ ಮಂತ್ರಗಳಿದ್ದು ಎಲ್ಲ ಹೋಗಿಬಿಟ್ಟಿದೆ ಇವಾಗ, ಯಾವುದೂ ಇಲ್ಲ. ಈ ಗಾಯತ್ರಿ ಒಂದು ಉಳ್ಕೊಂಡಿದೆ, ಅದು ಯಾವತ್ತು ಹೋಗ್ತದೋ ಏನೋ ಗೊತ್ತಿಲ್ಲ. ಅದೊಂದು ಉಳ್ಕೊಂಡಿದೆ ಇವಾಗ, ಗಾಯತ್ರಿ ಮಂತ್ರ. ಅದನ್ನು ಪೂರ್ತಿ ಬಿಟ್ಟುಬಿಟ್ರೆ ಅದೂ ಹೋಗಿಬಿಡ್ತದೆ. ಬಲ ಅತಿಬಲ ಅನ್ನೋ ಮಂತ್ರಗಳನ್ನು ಉಪದೇಶ ಮಾಡ್ತಾರೆ. ಇದರಿಂದ ನಿಮಗೆ ಯಾವ ತೊಂದರೆಯೂ ಆಗೋದಿಲ್ಲ. ಯಾಕೆಂದರೆ ಕಾಡು ಸಿದ್ಧಾಶ್ರಮ ಅಂದರೆ ಕಾಡಿನಲ್ಲಿರಬೇಕಲ್ಲ, ಯಾವ ಭಯ ಇಲ್ಲದೆ ಇರಬೇಕು. ಹಿಂದಿನ ಕಾಲದಲ್ಲಿ ಕಾಡಿನಲ್ಲೇ ಗುರುಕುಲ ನಡೀತಾ ಇತ್ತು, ಆಶ್ರಮ ನಡೀತಾ ಇತ್ತು, ಅಲ್ಲೇ ಪಾಠ ಹೇಳ್ತಿದ್ರು. ಈ ಕಾಡಿನಲ್ಲಿ ಕೂಡಿಸಿ ಯಾವುದಾದ್ರೂ ಗುರುಗಳಿಗೆ ಪಾಠ ಹೇಳ್ರಿ ಅಂದರೆ ಶಿಷ್ಯರಿಗಿಂತ ಗುರುಗಳೇ ಹೆದರಿಬಿಡ್ತಾರೆ ಮೊದಲು. ಎಲ್ಲಿ ಹುಲಿ ಬರುತ್ತೋ ಕರಡಿ ಬರುತ್ತೋ ಅಂತ ಅದೇ ಯೋಚನೆ. ಆವಾಗ ಆ ಯೋಚನೆಯೇ ಇದ್ದಿಲ್ಲ. ಯಾಕೆ? ಆ ಮಂತ್ರ ಅಂಥ ಉತ್ಸಾಹ ತಂದು ಕೊಡ್ತಿತ್ತು, ಆ ಬಲ ತಂದು ಕೊಡ್ತಿತ್ತು, ಇನ್ನೊಬ್ಬರು ಆಕ್ರಮಣ ಮಾಡ್ತಾ ಇದ್ದಿಲ್ಲ. ಅಂಥ ಮಂತ್ರಗಳನ್ನು ಉಪದೇಶ ಮಾಡಿದರು ವಿಶ್ವಾಮಿತ್ರ ಋಷಿಗಳು. ಆಮೇಲೆ ರಾತ್ರಿ ಆಯಿತು, ನಡ್ಕೊಂಡು ಬಂದಿದ್ದರು. ರಾತ್ರಿ ಆಯಿತು, ಮಲಗಿದರು ರಾಮಲಕ್ಷ್ಮಣರು. ದಶರಥ ಹೇಳಿದ ಹಾಗೆ ಮೆತ್ತನೆ ಹಾಸಿಗೆ ಅಲ್ಲ ಏನಲ್ಲ, ಎಲೆಗಳಲ್ಲೇ ಮಲಗಿಸಿದರು. ಆಯಾಸಕ್ಕೋ ಏನೋ ಒಳ್ಳೆ ನಿದ್ದೆ ಬಂತು. ಮರುದಿವಸ ಬೆಳಗಾಯಿತು. ಇನ್ನೂ ಎದ್ದಿಲ್ಲ ರಾಮ, ಇನ್ನೂ ಎದ್ದಿಲ್ಲ. ಹೇಳಬೇಕು, ಎದ್ದಿಲ್ಲ. ವಿಶ್ವಾಮಿತ್ರರು ಬಂದು ರಾಮನನ್ನು ಎಬ್ಬಿಸಿದರು. ಎಷ್ಟು ಚೆನ್ನಾಗಿ ಎಬ್ಬಿಸಿದರು ಅಂತ ಇಡೀ ಜಗತ್ಪ್ರಸಿದ್ಧವಾದ ಶ್ಲೋಕ ಇದೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ತ್ರೈಲೋಕ್ಯಂ ಮಂಗಳಂಕುರು. ಕೌಸಲ್ಯ ಸುಪ್ರಜಾ ರಾಮ, ಕೌಸಲ್ಯಾನಂದನ, ಕೌಸಲ್ಯಾತನಯ ಶ್ರೀರಾಮ ಬೆಳಗಾಗ್ತಾ ಇದೆ, ಆನ್ಯಕ ಮಾಡಬೇಕು, ಎದ್ದೇಳು ಅಂತ ಎಬ್ಬಿಸಿದರಂತೆ. ಇದು ವಾಲ್ಮೀಕಿ ಋಷಿಗಳ ಶ್ಲೋಕ. ವಿಶ್ವಾಮಿತ್ರರು ರಾಮನನ್ನು ಎಬ್ಬಿಸುವಾಗ ಕೌಸಲ್ಯ ಸುಪ್ರಜಾ ಅಂತ ಯಾಕಂದರು? ವಿಶ್ವಾಮಿತ್ರರು ಕೌಸಲ್ಯಾನಂದನ ಅಂತ ಯಾಕಂದರು? ರಘುಕುಲ ತಿಲಕ ಅಂತ ಹೇಳಬಹುದಾಗಿತ್ತು, ಸೂರ್ಯವಂಶಧ್ವಜ ಎದ್ದೇಳು ಅಂತ ಹೇಳಬಹುದಾಗಿತ್ತು, ಅಥವಾ ದಶರಥನಂದನ ಅಂತ ಹೇಳಬಹುದಾಗಿತ್ತು. ಎಲ್ಲ ಬಿಟ್ಟು ಕೌಸಲ್ಯಾನಂದನ ಅಂತ ಯಾಕಂದರು? ವಿಶ್ವಾಮಿತ್ರರ ತಲೆಯಲ್ಲಿ ಕೌಸಲ್ಯ ಕೂತಿದ್ಲ ಹೇಗೆ? ತಲೆಯಲ್ಲಿ ಕೌಸಲ್ಯನ ಯೋಚನೆ ಮಾಡ್ಕೊಂಡು ಬಂದಿದ್ರಾ? ಕೌಸಲ್ಯಾನಂದನ ಅಂತ ಯಾಕಂದರು ವಿಶ್ವಾಮಿತ್ರ ಋಷಿಗಳು? ಒಳ್ಳೆ ವ್ಯಾಖ್ಯಾನ ಬರೀತಾರೆ. ಕೌಸಲ್ಯನ ತಲೆಯಲ್ಲಿ ಇಟ್ಕೊಂಡು ಬಂದಿದ್ದಿಲ್ಲ ವಿಶ್ವಾಮಿತ್ರರು. ಕೌಸಲ್ಯ ಕಣ್ಣೆದುರಿಗೆ ಸಿಕ್ಕಿಲ್ಲ. ರಾಮನನ್ನು ಕರ್ಕೊಂಡು ಹೋಗ್ತಾರೆ ವಿಶ್ವಾಮಿತ್ರರು ಅಂತ ಗೊತ್ತಾದ ಕೂಡಲೇ ಅಳ್ತಾ ಒಳಗೇ ಇದ್ಲಂತೆ. ಎಲ್ಲ ಕೇಳಿದವನು ದಶರಥ. ಇವ್ರನ್ನ ಮೆತ್ತನೆ ಹಾಸಿಗೆಯಲ್ಲಿ ಮಲಗಿಸ್ರಿ, ಬಿಸಿನೀರು ಏರ್ಪಾಡು ಮಾಡಿರಿ, ಈಜು ಕಲಿಸಿಲ್ಲ, ಅಲ್ಲಿ ಇಲ್ಲಿ ಹೋದಾರು ನೋಡ್ಕೊಳ್ರಿ ಅಂತೆಲ್ಲ ಹೇಳಿದ್ದು ದಶರಥ. ಮತ್ತು ವಿಶ್ವಾಮಿತ್ರರು ಕೌಸಲ್ಯನ ನೋಡಿಲ್ಲ. ಕೌಸಲ್ಯಾನಂದನ ಅಂತ ಯಾಕಂದರು? ಆ ರಾಮನನ್ನು ಎಬ್ಬಿಸಲಿಕ್ಕೆ ಬಂದಾಗ ವಿಶ್ವಾಮಿತ್ರ ಋಷಿಗಳು ರಾಮನ ಮುಖದಲ್ಲಿ ದಿವ್ಯ ಸೌಂದರ್ಯ ಕಂಡಿತಂತೆ. ಮಕ್ಕಳೇ ಮುದ್ದು, ಅದರಲ್ಲೂ ಮಲಗಿದಾಗ ಇನ್ನೂ ಮುದ್ದಾಗಿ ಕಾಣಿಸ್ತಾವಂತೆ ಮಕ್ಕಳು. ಕಣ್ಣು ಮುಚ್ಚಿ ನಿದ್ದೆ ಮಾಡುವಾಗ ಎಲ್ಲಿಲ್ಲದ ಸೌಂದರ್ಯ ಕಾಣಿಸ್ತದಂತೆ.
ಎಚ್ಚರದಲ್ಲಿದ್ದಾಗಲೂ ಸುಂದರರಾಗೇ ಇರ್ತಾರೆ, ಆದರೆ ಮಲಗಿದಾಗ ಮಾತ್ರ ನೈಜ ಸೌಂದರ್ಯ ಕಾಣಿಸ್ತದೆ. ವಿಶ್ವಾಮಿತ್ರರು ಬಂದಾಗ ನೋಡಿದರು ರಾಮನ ಮುಖ, ಎಂಥ ಸುಂದರವಾದ ಮುಖ. ದಿನಾ ಬೆಳಿಗ್ಗೆ ಕೌಸಲ್ಯ ಎಬ್ಬಿಸುವಾಗ ಆ ಮುಖ ನೋಡಿ ಆ ಸೌಂದರ್ಯ ಅನುಭವಿಸಿ ಎಷ್ಟು ಮುತ್ತಿಟ್ಟು ಎಬ್ಬಿಸ್ತಾ ಇದ್ಲೋ ಏನೋ. ಇವತ್ತು ನಾನು ಬಂದಿದ್ದೀನಿ, ಕೌಸಲ್ಯ ಸೌಖ್ಯವನ್ನು ಆ ಸುಖವನ್ನು ನಾನು ಕಸ್ಕೊಂಡೆ, ಇವತ್ತು ನಾನು ಆಸ್ವಾದನೆ ಮಾಡ್ತಿದ್ದೀನಿ. ಇದೇ ವೇಳೆಗೆ ಕೌಸಲ್ಯ ರಾಮನನ್ನು ಎಬ್ಬಿಸಬೇಕು ಅಂತ ಅಭ್ಯಾಸ ಬಲದಿಂದ ಹೋದರೆ ಎಲ್ಲಿದ್ದಾನೆ ರಾಮ? ನಾನು ಒತ್ತಾಯ ಮಾಡಿ ಕರ್ಕೊಂಡು ಬಂದೆ, ಇಲ್ಲಿ ನಾನು ಅನುಭವಿಸ್ತಿದ್ದೇನೆ. ಕೌಸಲ್ಯ ಪರಿಸ್ಥಿತಿ ಹೇಗಿರಬೇಡ. ಈಗ ಬೆಳಿಗ್ಗೆದ್ದು ಎಬ್ಬಿಸಲಿಕ್ಕೆ ಅಂತ ಅಭ್ಯಾಸ ಬಲದಿಂದ ಆ ಮಗನನ್ನು ನೋಡಿದಾಗ ಅವನಿಲ್ಲ, ಅಲ್ಲಿ ರಾಮ ಇಲ್ಲ. ನಾನು ಆ ಸೌಂದರ್ಯವನ್ನು ಅನುಭವಿಸೋದನ್ನು ಕಸ್ಕೊಂಡು ಬಂದೆ ಅಂತ ಕೌಸಲ್ಯ ನೆನಪು ಅದಕ್ಕೋಸ್ಕರ ಬಂತಂತ. ಗೃಹಸ್ಥರಿಗೆಲ್ಲ ಗೊತ್ತಿದೆ, ತಾಯಿಯಂದರಿಗೆ ತಂದೆಯಂದರಿಗೆ ಮಕ್ಕಳು ಇದು ನಿದ್ದೆ ಮಾಡ್ತಾ ಇರುವಾಗ ಎಷ್ಟು ಮುದ್ದು ಮುಖ ಕಾಣಿಸ್ತದೆ, ಎಷ್ಟು ಮುದ್ದಾಗಿ ಕಾಣ್ತಾವೆ ಮಕ್ಕಳು. ಅಂಥ ಮಗು ಒಂದು ಸಲ ಬೇರೆ ಮನೆಗೆ ಹೋದಾಗ ಅಭ್ಯಾಸ ತಪ್ಪಿ ಹೋಗಿ ಮಗು ಇಲ್ಲ ಅಂತ ಎಷ್ಟು ದುಃಖ ಅನುಭವಿಸ್ತಾರೆ ಅವರು. ಆ ದುಃಖ ಇವತ್ತು ಕೌಸಲ್ಯಗೆ ಆಗ್ತಾ ಇದೆಯಲ್ಲ, ನಾನು ರಾಮನ ಕರ್ಕೊಂಡು ಬಂದದ್ರಿಂದ ಅಂತೂ ಯೋಚನೆ ಮಾಡಿ ಕೌಸಲ್ಯ ಸುಪ್ರಜಾ ರಾಮ ಅಂತ ಅಂದ್ರಂತೆ ವಿಶ್ವಾಮಿತ್ರರು. ನೋಡಿ, ಒಂದು ಶಬ್ದದಲ್ಲಿ ಎಷ್ಟು ಭಾವನೆ ತಿಳಿಸಿದ್ದಾರೆ ವಾಲ್ಮೀಕಿ ಋಷಿಗಳು. ಆ ಕೌಸಲ್ಯಗಾಗುವ ದುಃಖ, ಇವರಿಗಾದ ಆನಂದದ ಅನುಭವ, ಆಸ್ವಾದನೆ ಇನ್ಯಾವ ಶಬ್ದ ಹಾಕಿದರೂ ಆಗ್ತಿದ್ದೆ. ಕೌಸಲ್ಯ ಸುಪ್ರಜಾ ಅಂತ ಹೇಳಿದ್ರಿಂದ ಅರ್ಥ ಆಯಿತು. ಒಬ್ಬ ತಾಯಿಗೆ ಆ ಮಗನ ಮುಖ ಎಬ್ಬಿಸುವಾಗ ಆ ಮಗನನ್ನು ನೋಡಿದರೆ ಎಷ್ಟು ಸೌಂದರ್ಯದ ಅನುಭವ ಬರ್ತದೆ ಅಂತ ಅನ್ನೋದು ಗೊತ್ತಾಯಿತು. ಆಸ್ವಾದನೆ ಹೇಗೆ ಮಾಡ್ತಾಳೆ ಅಂತ ಅನ್ನೋದು, ಮತ್ತು ಮಕ್ಕಳನ್ನು ಹೇಗೆ ಎಬ್ಬಿಸಬೇಕು ಅಂತ ಪಾಠ ಹೇಳಿಕೊಡ್ತಾ ಇದೆ ರಾಮಾಯಣ. ಗುರುಕುಲದಲ್ಲಿ ಕೆಲವು ಸಲ ಶಿಷ್ಯರನ್ನು ಬಿಟ್ಟರೆ ಅವರು ಮಲಗಿದ್ದರೆ ಗುರುಗಳು ಬರ್ತಾರೆ, ಹೇಳ್ತೀಯೋ ಇಲ್ಲೋ ಒದಿತೀನಿ ನೋಡು ಅಂತಲೇ ಎಬ್ಬಿಸಿಬಿಟ್ರೆ ಏನರ್ಥ? ಹಾಗೆಲ್ಲ ಎಬ್ಬಿಸಬಾರ್ದು. ಇದೆಲ್ಲ ಅಲ್ಲ. ಮಕ್ಕಳನ್ನು ಎಬ್ಬಿಸುವಾಗ ಹೇಗೆ ಎಬ್ಬಿಸಬೇಕು? ವಾಲ್ಮೀಕಿ ಋಷಿಗಳು ಹೇಗೆ ಎಬ್ಬಿಸಿದರು? ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಬೆಳಗಿನ ಸಂಧ್ಯಾ ವಂದನೆ ಮಾಡಬೇಕು. ರಾಮ ಸಂಧ್ಯಾ ವಂದನೆ ಮಾಡಬೇಕಂತ. ರಾಮನಿಗೇನು ಸಂಧ್ಯಾ ವಂದನೆ? ಅದಕ್ಕೂ ಜಿಜ್ಞಾಸೆ. ರಾಮನಿಗೇನು ಸಂಧ್ಯಾ ವಂದನೆ? ರಾಮನ ಸಂಧ್ಯಾ ವಂದನೆ ಅಂತಂದರೆ ತಾಟಕಾವಧೆ, ಅದೇ ಪ್ರಾತಃ ಸಂಧ್ಯಾ. ಮಾಧ್ಯಾಹ್ನಿಕ ಸಂಧ್ಯಾ ಅಂದರೆ 14,000 ರಾಕ್ಷಸರನ್ನು ಕೊಲ್ತಾನೆ ವನ ಮಧ್ಯದಲ್ಲಿ, ಅದು ಮಾಧ್ಯಾಹ್ನಿಕ ಸಂಧ್ಯಾ. ಸಾಯಂ ಸಂಧ್ಯಾ ಅಂದರೆ ರಾವಣ ಕುಂಭಕರ್ಣನ ವಧೆ ಮಾಡ್ತಾನೆ, ಅದೇ ಸಾಯಂ ಸಂಧ್ಯಾ. ನಮ್ಮ ಸಂಧ್ಯಾ ವಂದನೆ ನಾವು ಬಿಟ್ಟಿದ್ದೀವಿ, ಅವನ ಸಂಧ್ಯಾ ವಂದನೆ ಅವನು ಬಿಟ್ಟಿಲ್ಲ, ಮಾಡಿದ್ದಾನೆ. ಕ್ರಮ ಪ್ರಕಾರ ಮಾಡಿದ್ದರಿಂದ ಜಗತ್ತು ಬದುಕಿದೆ. ಹೀಗೆ ವಾಲ್ಮೀಕಿ ಋಷಿಗಳು ಎಬ್ಬಿಸಿ ರಾಮನನ್ನು ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೇನಾಯಿತು ಅನ್ನೋದು ನಾಳೆ ನೋಡೋಣ.